ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಗಾರ್ಡನ್ನಲ್ಲಿ ಆರೋಗ್ಯಕರವಾಗಿ ಸಮೃದ್ಧವಾಗಿ ಹೂವು ಬಿಡಬೇಕು ಅಂದರೆ ನಾನು ಈಗ 6 ಟಿಪ್ಸ್ನ ಹೇಳ್ತೀನಿ. 6 ಟಿಪ್ಸ್ನು ಫಾಲೋ ಮಾಡಿದ್ರೆ ನಮ್ಮ ಗಾರ್ಡನ್ನಲ್ಲಿ ಹೂವು ಮತ್ತು ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಈ 6 ಟಿಪ್ಸು ಯಾವುದಪ್ಪ ಅಂದರೆ ಒಂದು ವಸ್ತುವಿಂದ ನಾವು 6 ಟೈಪಲ್ಲಿ ನಾವು ಉಪಯೋಗಿಸ್ಬೋದು. ನನ್ನ ಗಾರ್ಡನ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಮೊಗ್ಗು ಎಲ್ಲ ತುಂಬಿಕೊಂಡಿದೆ. ಗಿಡದಲ್ಲಿ ಇಷ್ಟು ಚೆನ್ನಾಗಿ ಹೂವು ಮೊಗ್ಗೆಲ್ಲ ಬರೋದಕ್ಕೆ ಇದು ಕೀಟಗಳೆಲ್ಲ ಬರದೇ ಇರೋ ಥರ ನಾವು ಕಾಪಾಡ್ಕೋಬೇಕು. ಕೀಟಗಳೆಲ್ಲ ಹೆಚ್ಚಾಗಿ ಬರದೇ ಇರೋಂಗೆ ನಾವು ಕಾಪಾಡ್ಕೊಂಡಾಗ್ಲೇ ನಮಗೆ ಇಷ್ಟೊಂದು ತರಕಾರಿ ಮತ್ತು ಹೂವು ಎಲ್ಲ ಸಿಗೋದು. ಕೀಟಗಳು ಬರದೇ ಇರೋಂಗೆ ಉಪಯೋಗಿಸೋ ಅಂಥ ವಸ್ತು ಯಾವುದು ಅಂದರೆ ಬೇಕಿಂಗ್ ಸೋಡಾ. ಈ ಬೇಕಿಂಗ್ ಸೋಡಾನ ಅಡುಗೆ ಮನೆಗೆ ಮಾತ್ರ ಅಲ್ಲ ಉಪಯೋಗಿಸೋದು, ನಮ್ಮ ಗಾರ್ಡನ್ನಲ್ಲಿರೋಂಥ ಕೀಟನಾಶಕವಾಗೂ ಸಹ ಉಪಯೋಗಿಸ್ಬೋದು. ಈ ಕೆಮಿಕಲ್ ಫರ್ಟಿಲೈಸರ್ನ ಉಪಯೋಗಿಸೋದ್ರಿಂದ ಎಷ್ಟು ಡೇಂಜರ್ ಅಂತ ನಿಮಗೆ ಗೊತ್ತಿರುತ್ತೆ. ಅದ್ರ ಬದಲು ಈ ಸಿಂಪಲ್ ಆಗಿರೋಂತಹ ಬೇಕಿಂಗ್ ಸೋಡಾನ ನಮ್ಮ ಗಾರ್ಡನ್ನಲ್ಲಿ ಹೇಗೆ ಉಪಯೋಗಿಸೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇ ಟಿಪ್ಸ್ ಯಾವುದಪ್ಪ ಅಂದರೆ ನಾವು ಗಿಡಗಳಿಗೆ ಉಪಯೋಗಿಸೋಂತಹ ಮಣ್ಣನ್ನು ಆರೋಗ್ಯಕರವಾಗಿ ಹೊಸದಾಗಿ ಮಣ್ಣನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಎಪ್ಸಮ್ ಸಾಲ್ಟ್, ಅರ್ಧ ಸ್ಪೂನ್ ಅಮೋನಿಯಾ, ಈ ಮೂರನ್ನು ತಗೊಂಡು ಒಂದು ಬಕೆಟ್ ತುಂಬ ನೀರು ತಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮಣ್ಣಿಗೆ ಇದನ್ನು ಸೇರಿಸ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮಣ್ಣು ಹೊಸತರಂತೆ ಆಗಿ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡುತ್ತೆ. ಎರಡನೇದು ಯಾವುದು ಅಂದರೆ ನಮ್ಮ ಗಾರ್ಡನ್ನಲ್ಲಿರೋಂಥ ಇರುವೆಗಳನ್ನ ತಡೆಯೋದು. ಗಾರ್ಡನ್ ಮಾಡೋರಿಗೆ ಎಲ್ರಿಗೂ ಒಂದೇ ತಲೆನೋವು. ಆ ತಲೆನೋವು ಏನಪ್ಪ ಅಂದರೆ ಈ ಇರುವೆಗಳ ಕಾಟ ಜಾಸ್ತಿ ಇರುತ್ತೆ ಮತ್ತು ಗಿಡಗಳನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಇದಕ್ಕೆ ಏನು ಮಾಡಬೇಕು ಅಂದರೆ 5 ಸ್ಪೂನು ಬೇಕಿಂಗ್ ಸೋಡಾ, 5 ಸ್ಪೂನು ಸಕ್ಕರೆ ಎರಡನ್ನು ತಗೊಂಡು ಒಂದು ಗ್ಲಾಸಲ್ಲಿ ನೀರು ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡಿದ್ದನ್ನು ಪುಡಿ ತಗೊಂಡು ಈ ಇರುವೆಗಳು ಎಲ್ಲೆಲ್ಲಿರುತ್ತೆ ಆ ಜಾಗದಲ್ಲಿ ಹಾಕಬೇಕು. ಆ ಹಾಕಿದಾಗ ಇರುವೆಗಳು ಬರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಇರುವೆಗಳು ಸಕ್ಕರೆಗೆ ಅಟ್ರಾಕ್ಟ್ ಆಗುತ್ತೆ. ಇದರಲ್ಲಿರೋ ಬೇಕಿಂಗ್ ಸೋಡಾ ಇರುವೆಗಳನ್ನು ಸಾಯಿಸುತ್ತೆ. ಈ ಥರ ಸಿಂಪಲ್ಲಾಗಿ ಮಾಡೋದ್ರಿಂದ ಇರುವೆಗಳು ನಮ್ಮ ಗಾರ್ಡನ್ ಹತ್ರನೂ ಸುಳಿಯೋದಿಲ್ಲ. ಇದಕ್ಕೆ ಹೆಚ್ಚಿಗೆ ಖರ್ಚು ಮಾಡೋ ಅಂಥದ್ದು ಏನೂ ಇರೋದಿಲ್ಲ. ಈಗ ನಾವು ಮನೇಲಿರೋ ಅಂಥದ್ದನ್ನೇ ವಸ್ತುನ ಬಳಸ್ಕೊಂಡು ನಾವು ಸುಲಭವಾಗಿ ಇರುವೆಗಳನ್ನ ಓಡಿಸ್ಬೋದು. ಮೂರನೇದು ಯಾವುದಪ್ಪ ಅಂದರೆ ಈ ಶಂಕುದುಳ ಮತ್ತು ಕಂಬಳಿ ಹುಳಗಳನ್ನ ಓಡಿಸೋದು. ನೀವು ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇದು ಎಲ್ಲದಕ್ಕಿಂತ ತುಂಬ ಸಿಂಪಲ್ ಆಗಿದೆ. ಈ ಬೇಕಿಂಗ್ ಸೋಡಾನ ಗಿಡದ ಮೇಲೆ ಸುಮ್ಮನೆ ಉದುರಿಸಿದ್ರೂ ಸಾಕು. ಈ ಹುಳಗಳು ಮತ್ತು ಶಂಕುದುಳ ಈ ಕಂಬಳಿ ಹುಳ ಯಾವುದು ಸಹ ಗಿಡದ ಹತ್ರನೂ ಸಹ ಸುಳಿಯೋದಿಲ್ಲ. ನಮ್ಮ ಗಿಡಗಳ ಹತ್ರ ಈ ಹುಳಗಳು ಯಾವೂ ಸಹ ಸುಳಿಯೋದೇ ಇಲ್ಲ. ನಾಲ್ಕನೇದು ಯಾವುದಪ್ಪ ಅಂದರೆ ನಮ್ಮ ಗಾರ್ಡನ್ನಲ್ಲಿರೋಂತಹ ಗಿಡಗಳನ್ನ ಯಾವಾಗಲೂ ಫ್ರೆಶ್ ಆಗಿರಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ನಾವು ಟೆರೆಸ್ ಗಾರ್ಡನ್ ಮಾಡೋ ಅಂಥವ್ರು ಬರೀ ಪಾಟಲ್ಲಿ ಮಾತ್ರನೇ ನಾವು ಗಿಡಗಳನ್ನ ಬೆಳೆಸಬೇಕಾಗಿರುತ್ತೆ. ಪಾಟ್ನಲ್ಲಿನೇ ಗಿಡಗಳು ಯಾವಾಗಲೂ ಫ್ರೆಶ್ ಆಗಿರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಪಾಟ್ನಲ್ಲಿ ನೀವು ಗಿಡ ನೆಡುವಾಗ ಗಿಡ ನೆಡೋದಕ್ಕಿಂತ ಮುಂಚೆ ಸ್ವಲ್ಪ ಬೇಕಿಂಗ್ ಸೋಡಾನ ಗಿಡ ನೆಡುವಾಗ ಅದರಲ್ಲಿ ಹಾಕ್ಬಿಟ್ಟು ಗಿಡ ನೆಡಿ. ಇದರಿಂದ ಗಿಡಗಳು ಸಾಯೋದಿಲ್ಲ, ಗಿಡಗಳು ಯಾವಾಗಲೂ ಫ್ರೆಶ್ ಆಗಿರುತ್ತೆ. ಇನ್ನು 5ನೇದು ಯಾವುದಪ್ಪ ಅಂದರೆ ನೀವು ಬೆಳೆದಂಥ ಟೊಮೊಟೊಗಳು ಸ್ವೀಟ್ ಆಗಿರೋದಿಲ್ಲ, ಸ್ವಲ್ಪ ಹುಳಿ ಅಂತ ಅನಿಸುತ್ತೆ. ನೀವು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಟೊಮೊಟೊ ಗಿಡದ ಸುತ್ತ ಈ ಬೇಕಿಂಗ್ ಸೋಡಾನ ಉದುರಿಸ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿರುವಂತಹ ಅಸಿಡಿಕ್ ಲೆವೆಲ್ ಕಡಿಮೆ ಆಗುತ್ತೆ. ಅಂದರೆ ಈ ಹುಳಿ ಅಂಶ ಕಡಿಮೆ ಆಗುತ್ತೆ, ಸಿಹಿ ಅಂಶ ಜಾಸ್ತಿ ಆಗುತ್ತೆ. ಇನ್ನು 6ನೇದು ಲಾಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ನಾವೆಲ್ಲರೂ ಇವಾಗ ಮನೆಯಲ್ಲೇ ಕಾಂಪೋಸ್ಟ್ ಎಲ್ಲ ರೆಡಿ ಮಾಡ್ತಿರ್ತೀವಿ. ಕಾಂಪೋಸ್ಟ್ ಮಾಡೋಕ್ಕೆ ನಾವು ಹಾಕಿದಾಗ ವಾಸನೆ ಅಂತೂ ಬಂದೇ ಬರುತ್ತೆ. ಈ ಕಾಂಪೋಸ್ಟ್ ಮಾಡೋಕೆ ಹಾಕಿರ್ತೀವಲ್ಲ ನಾವು, ಆವಾಗ ಆ ವಾಸನೆ ಬರದೇ ಇರೋ ಥರ ಏನು ಮಾಡಬೇಕು ಅಂದರೆ ಈ ವಾಸನೆ ಬರ್ದಂಗೆ ತಡೆಗಟ್ಟೋದು ಹೇಗೆ ಅಂದರೆ ಈ ಬೇಕಿಂಗ್ ಸೋಡಾ ತುಂಬಾ ಉಪಯೋಗ ಆಗುತ್ತೆ. ಈ ಕಾಂಪೋಸ್ಟ್ ಮಾಡೋದಕ್ಕೆ ಅಂತ ನಾವು ತುಂಬಿಟ್ಟಿರ್ತೀವಲ್ಲ ಅದ್ರ ಮೇಲೆ ಈ ಬೇಕಿಂಗ್ ಸೋಡಾನ ಉದುರಿಸಿದ್ರೆ ಸ್ಮೆಲ್ಲು ಸಹ ಬರೋದಿಲ್ಲ. ನಾವು ಈ ಬೇಕಿಂಗ್ ಸೋಡಾನ ಉದುರಿಸೋದ್ರಿಂದ ಯಾವುದೇ ರೀತಿ ಕೆಟ್ಟ ವಾಸನೆ ಏನೂ ಬರೋದಿಲ್ಲ. ಆ ವಾಸನೆ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಕಾಂಪೋಸ್ಟು ಸಹ ರೆಡಿ ಆಗುತ್ತೆ. ಈ ಬೇಕಿಂಗ್ ಸೋಡಾಯಿಂದ ಎಷ್ಟೆಲ್ಲ ಉಪಯೋಗ ಇದೆ. ಈ ಉಪಯೋಗ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.